ಚಳಿಯಲ್ಲಿ ವಾಕಿಂಗ್ ಹೋಗೋ ಮುನ್ನ ಎಚ್ಚರವನ್ನ ವಹಿಸಬೇಕಾಗುತ್ತೆ ಹಾರ್ಟ್ ಪೇಷಂಟ್ಗಳಿಗೆ ಚಳಿಯಲ್ಲಿ ವಾಕ್ ಡೇಂಜರ್. ಚುಮು ಚಳಿಗೆ ವಾಕ್ ಮಾಡೋ ಮುನ್ನ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಹೃದಯ ಸಂಬಂಧಿ ರೋಗಿಗಳಿಗೆ ಕಂಟಕ ಫಿಕ್ಸ್. ಅತಿಯಾದಂತಹ ಚಳಿಯಲ್ಲಿ ವಾಕಿಂಗು ಜಾಗಿಂಗು ಪ್ರಾಣಕ್ಕೆ ಅಪಾಯವನ್ನ ತರಬಹುದು. ಏಕಾಏಕಿ ಚಳಿಯಲ್ಲಿ ಓಡಾಡಿದಂತಹ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಚಳಿಯ ತೀವ್ರತೆಗೆ ವಾಕಿಂಗ್ನಿಂದ ಎದೆ ಬಡಿತದಲ್ಲಿ ಹೆಚ್ಚಳ ಆಗಬಹುದು. ರಕ್ತ ಸಂಚಲನ ಏರುಪೇರಾಗೋದ್ರಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಚಳಿ ಹೆಚ್ಚಾಗ್ತಾ ಇದೆ, ಎಚ್ಚರವನ್ನ ವಹಿಸಬೇಕಾಗುತ್ತೆ. ಎದೆ ಬಡಿತದಲ್ಲಿ ಹೆಚ್ಚಳ, ರಕ್ತ ಸಂಚಲನ ಏರ್ಪೇರಾಗಬಹುದು. ಚಳಿಯಿಂದ ರಕ್ಷಣೆ ಪಡೆಯದಿದ್ರೆ ಡೇಂಜರ್. ವಾಕಿಂಗ್ ಹೋಗೋರು, ಬೆಳ್ಳಂಬೆಳಗ್ಗೆ ಹೊರಗೆ ಹೋಗೋರು ಹುಷಾರಾಗಿರ್ಬೇಕು. ಅದರಲ್ಲೂ ಹಾರ್ಟ್ ಪೇಷಂಟ್ ಇದ್ರೆ ಹುಷಾರಾಗಿರ್ಬೇಕು. ರಕ್ತ ಸಂಚಲನದ ವ್ಯತ್ಯಯದಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಹಾರ್ಟ್ ಪೇಷಂಟ್ಗಳಿಗೆ ಚಳಿಯಲ್ಲಿ ವಾಕ್ ಮಾಡೋದು ಡೇಂಜರ್. ಹೀಗಾಗಿ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಚುಮು ಚಳಿಗೆ ವಾಕ್ ಹೋಗೋರು ಅಂದ್ರೆ ಹಾರ್ಟ್ ಪೇಷಂಟ್ಗಳು ವಾಕಿಂಗ್ ಹೋಗೋದನ್ನ ನಿಲ್ಲಿಸಬೇಕಾಗುತ್ತೆ. ಇದರಿಂದ ರಕ್ತ ಸಂಚಲನದಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆದ್ರೆ ಹಾರ್ಟ್ ಅಟ್ಯಾಕ್ ಸಂಭವಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡುವಂತಹ ಸಾಧ್ಯತೆ ಇದೆ. ಅತಿಯಾದಂತಹ ಚಳಿಯಲ್ಲಿ ಹಾರ್ಟ್ ಪೇಷಂಟ್ಗಳು ವಾಕಿಂಗ್ ಹೋಗೋದು, ಜಾಗಿಂಗ್ ಮಾಡೋದು ಜಾಗರೂಕರಾಗಿ ಮಾಡಲು ವೈದ್ಯರು ಈಗಾಗಲೇ ಸಲಹೆಯನ್ನ ಕೊಟ್ಟಿದ್ದಾರೆ. ನೋಡಿ, 45 ವರ್ಷ, ಯಾರೆಲ್ಲ 45 ವರ್ಷ ಮೇಲ್ಪಟ್ಟವರಿದ್ದಾರೆ, ಚಳಿಗಾಲದಲ್ಲಿ ಆದಷ್ಟು ವಾಕಿಂಗ್ ಹೋಗೋದನ್ನ ನಿಲ್ಲಿಸಬೇಕು, ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಈಗ ವೈದ್ಯರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆದಷ್ಟು ಹೃದಯಕ್ಕೆ ಒತ್ತಡ ನೀಡದ ವ್ಯಾಯಾಮಗಳನ್ನ ಮನೆಯಲ್ಲೇ ಮಾಡುವಂತೆ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ವಾಕಿಂಗ್ ಹೋಗೋರು ಬೆಳ್ಳಂಬೆಳಗ್ಗೆ ಚಳಿಯಿಂದ ವಿಪರೀತವಾಗಿ ರಕ್ತ ಸಂಚಲನ ಒತ್ತಡ ಹೆಚ್ಚಾಗುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ 45 ವರ್ಷ ಮೇಲ್ಪಟ್ಟವರು ಯಾವುದೇ ಕಾರಣಕ್ಕೂ ವಾಕಿಂಗ್ ಹೋಗಬಾರದು ಅಂತ ಹೇಳಿ ವೈದ್ಯರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚಳಿಗಾಲದಲ್ಲಿ ಆದಷ್ಟು ವಾಕಿಂಗ್ ಹೋಗೋದನ್ನ ನಿಲ್ಲಿಸಬೇಕು, ಬ್ರೇಕ್ ಹಾಕಬೇಕು ಅಂತ ಹೇಳಿ, ಮನೆಯಲ್ಲಿ ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳಿ ವೈದ್ಯರು ಈಗಾಗಲೇ ಸಲಹೆಯನ್ನ ಕೊಟ್ಟಿದ್ದಾರೆ.